ಇನ್ನೂ ಸಾಕಷ್ಟು ವಿಚಾರಗಳು ಮಾತನಾಡೋದಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅಮೆರಿಕ ಪ್ರಬಲ ರಾಷ್ಟ್ರ, ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ನಾವು ಮಾತನಾಡ್ತಾ ಇರ್ತೀವಿ. ಅಮೆರಿಕದ ಪಾತ್ರ ಏನು ಭಾರತದ ಈ ಯಶಸ್ಸಿನ ಜರ್ನಿಯಲ್ಲಿ ಅನ್ನೋ ಪ್ರಶ್ನೆ ಇದೆ. ನಿಜವಾಗ್ಲೂ ಅಮೆರಿಕ ನಮಗೆ ಮಿತ್ರ ರಾಷ್ಟ್ರವಾ ಶತ್ರು ರಾಷ್ಟ್ರವಾ ಅಂತ ಹೇಳಿ ಮುರಳಿ ಸರ್ ಇದೊಂದು ದೊಡ್ಡ ಗೊಂದಲ ಇದೆ. ಒಂದ್ಸತಿ ಟ್ರಂಪ್ ಬಂದ್ ಹೇಳ್ತಾರೆ ಮೋದಿ ಗ್ರೇಟೆಸ್ಟ್ ಲೀಡರ್ ಅಂತ, ಇನ್ನೊಂದ್ಸತಿ ಟ್ರಂಪ್ ಕಡೆಯಿಂದ ಬರುತ್ತೆ ನಾನೇ ಯುದ್ಧ ನಿಲ್ಸಿದ್ದು, ನಾನು ಹೇಳ್ದಂಗ್ ಭಾರತ ತಾರೀಫ್ ಅನ್ನ ಕೊಡಬೇಕು ಅಂತ ಹೇಳಿ. ಸೊ ಅಮೆರಿಕಾದ ಪಾತ್ರನೇ ಕನ್ಫ್ಯೂಸಿಂಗ್ ಆಗಿದೆ ಅಂತ, ನಮ್ಮನ್ನು ಅಂದ್ರೆ ಭಾರತೀಯರನ್ನು ಕನ್ಫ್ಯೂಸ್ ಮಾಡ್ತಾ ಇದೆ ಅಂತ ನೋಡಿ. ರಾಷ್ಟ್ರಪತಿ ಟ್ರಂಪ್ನ ಅವ್ರ ಜನನೇ ಬಿಲೀವ್ ಮಾಡಲ್ಲ. ಅವ್ರ ದೇಶದಲ್ಲಿ ಅವ್ನಿಗೆ ಯಾವ ತರ ಗೌರವ ಇಲ್ಲ. ಆಮೇಲೆ ನಮ್ಮ ದೇಶ ಆಮೇಲೆ ಅಮೆರಿಕ ಸಂಬಂಧ ಅದು ಅಮೆರಿಕನ್ಸ್ಗೆ ಅದ್ರಲ್ಲಿ ಇಂಟ್ರೆಸ್ಟೂ ಇಲ್ಲ. ಬಹಳ ಮುಖ್ಯವಾಗಿ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶದ ಸಂಬಂಧ ಇವತ್ತು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಜೊತೆ ಯಾವ ತರ ಇದೆ ಅಂದ್ರೆ ಇಟ್ಸ್ ಆಲ್ ಟ್ರೇಡ್ ಓರಿಯೆಂಟೆಡ್. ನಾವು ಯಾರ ಜೊತೆ ಡಿಫೆನ್ಸ್ ಪ್ಯಾಕ್ಟ್ ಮಾಡ್ಕೊಂಡಿಲ್ಲ. ಕ್ವಾಡ್ ಒಂದು ಬಿಟ್ರೆ ಯಾರತ್ರ ಡಿಫೆನ್ಸ್ ಪ್ಯಾಕ್ಟ್ ಮಾಡಿಲ್ಲ. ಈಗ ನಮಗೇನಾದ್ರು ತೊಂದರೆ ಆದರೆ ಅವ್ರು ಬಂದು ನಮ್ಗೆ ಸಹಾಯ ಮಾಡ್ತಾರ? ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ಫಾರಿನ್ ಪಾಲಿಸಿ ನೋಡಿ, ವಿದೇಶಾಂಗ ನೀತಿ ನೋಡಿ, ನಾವು ಯಾವತ್ತೂ ಒಂದು ಫರ್ಮ್ ಸ್ಟ್ಯಾಂಡ್ ಎಲ್ಲೂ ತಗೊಂಡಿಲ್ಲ. ರಷ್ಯಾ ಉಕ್ರೇನ್ ಇರ್ಬೋದು, ಅಥವಾ ಇಸ್ರೇಲ್ ಹಮಾಸ್ ಇರ್ಬೋದು, ಅಥವಾ ಇತ್ತೀಚೆಗೆ ಇಸ್ರೇಲ್ USA ವರ್ಸಸ್ ಇರಾನ್ ಇರ್ಬೋದು. ಯಾಕೆಂದ್ರೆ ನಮ್ಗೆ ಎಲ್ಲಾ ದೇಶಗಳು ಬೇಕು, ಎಲ್ಲಾ ದೇಶಗಳು ಮಿತ್ರತೆ ಇದೆ. ನಾವು ಇವತ್ತು ಆ ದೇಶ ಸರಿ ಈ ದೇಶ ತಪ್ಪು ಅಂತ ಹೇಳಕ್ಕಾಗಲ್ಲ. ಆಮೇಲೆ ಎರಡನೇದಾಗಿ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ನಮ್ದು ಸೀಟೇ ಇಲ್ಲ. ಆಮೇಲೆ ಇದ್ರೊಳಗೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಅದು ಟೂತ್ಲೆಸ್ ಆರ್ಗನೈಸೇಷನ್ ಅದು. ಆದರೆ ಇವತ್ತು ಟ್ರಂಪ್ ಪ್ರೆಸಿಡೆಂಟ್ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಇದು ದೇಶದಲ್ಲಿ, ಆಮೇಲೆ ಅವರು ಯಾವ ತರ ಅವರು ಬೇರೆ ಇತರೆ ದೇಶಗಳಿಗೆ ಯಾವ ತರ ಅದನ್ನ ತೊಂದರೆಗಳು ಮಾಡ್ತಾ ಇದ್ದಾರೆ, ಅದನ್ನ ಅವ್ರ ದೇಶದವರೇ ಇಷ್ಟಪಡಲ್ಲ. ನಮ್ಮ ದೇಶ ನಮ್ಮ ಪಾಲಿಸಿ ಬಹಳ ಕ್ಲಿಯರ್ ಆಗಿದೆ. ನಾವು ಟ್ರಂಪ್ ಬಂದ ಮೇಲೆ ಅಧ್ಯಕ್ಷರಾದ್ಮೇಲೆ ಅವ್ರನ್ನ ನಂಬಕ್ ಸಾಧ್ಯವೇ ಇಲ್ಲ ಅನ್ನೋ ಒಂದು ಪಾಲಿಸಿ ಅದು ಜನಕ್ಕೆ ಗೊತ್ತಾಗಿದೆ. ನಮ್ಮ ವಿದೇಶಾಂಗ ಪಾಲಿಸಿನೂ ಅದೇ ತರ ಇದೆ. ಉದಾಹರಣೆಗೆ ನಾವು ಝೀರೋ ಟ್ಯಾರಿಫ್ ಇದನ್ನ ಅಮೆರಿಕ ಜೊತೆಗೆ ಇದನ್ನ ಬೈಡೆನ್ ಇದ್ದಾಗಿಂದ ಮಾಡ್ತಾ ಇದ್ದೀವಿ, ಆಗ್ಲಿಲ್ಲ. ಆದ್ರೆ ಇದನ್ನ ಉತ್ಸವ ಬಂದಾಗ ನಮ್ಮ ದೇಶ ಇದು ಯುರೋಪಿಯನ್ ಯೂನಿಯನ್ ಎಲ್ಲ ಯುರೋಪಿಯನ್ ರಾಷ್ಟ್ರಗಳ ಜೊತೆ ಮಾಡ್ಕೊಂಡ್ವಿ. ಈಗ ಏನಾಗಿದೆ, ಎನಿಮಿ ಇಸ್ ಅವರ್ ಫ್ರೆಂಡ್ ಈ ತರ ಆಗೋಗಿದೆ. ಈಗ ನಾವು ಅಮೆರಿಕ ಮೇಲೆ ನಾವು ಯಾವ ತರನು ಡಿಪೆಂಡ್ ಆಗುವಂಗಿಲ್ಲ. ಅವ್ರ ಜೊತೆಗೆ ನಮ್ದು ಯಾವ ತರಾನು ಇದ್ರೊಳಗೆ ಡಿಫೆನ್ಸ್ ಪ್ಯಾಕ್ಟ್ ಇಲ್ಲೇ ಇಲ್ಲ. ಡಿಫೆನ್ಸ್ ಪ್ಯಾಕ್ಟ್ ಇದನ್ನ ಯಾತಕ್ ಮಾಡ್ಕೊಳ್ಳಲ್ಲ ಅಂದ್ರೆ ಅದರಿಂದ ನಮಗೆ ಘಾತಕ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಎರಡನೇದು, ಪ್ರತಿಯೊಂದಕ್ಕೂ ದೇರ್ ಇಸ್ ಅ ಪ್ರೈಸ್ ಟು ಪೇ. ಇದ್ರೊಳಗೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ದೇರ್ ಇಸ್ ಅ ಪ್ರೈಸ್ ಟು ಪೇ. ಯು ವಾಂಟ್ ಸಮಥಿಂಗ್, ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ಸ್ಕ್ರಾಚ್ ಯುವರ್ ಬ್ಯಾಕ್ ಪಾಲಿಸಿ ಅವ್ರದ್ದು. ಸೊ ಆದ್ರಿಂದ ನಮ್ಮ ವಿದೇಶಾಂಗ ನೀತಿ ವಿದೇಶಾಂಗ ಸಚಿವರು ಅವರು ಬಹಳ ಕೇರ್ಫುಲ್ ಆಗಿ ಒಂದೊಂದು ಸ್ಟೆಪ್ ಇಡ್ತಾ ಹೋಗ್ತಾ ಇದ್ದಾರೆ. ನನಗನ್ಸುತ್ತೆ ಈ ಮಾತನ್ನು ಬಹಳ ಕೂಲಂಕುಷವಾಗಿ ನಿಮ್ಮ ಚಾನಲ್ ಇದನ್ನ ನಾವು ಚರ್ಚೆ ಮಾಡಿದ್ವಿ ಒಂದು 7-8 ತಿಂಗಳ ಕೆಳಗೆ. ನಮ್ಮ ವಿದೇಶಾಂಗ ಇದ್ರೊಳಗೆ ನೀತಿ ಏನಿದೆ ಅದ್ರಲ್ಲಿ ಏನೂ ತಪ್ಪಿಲ್ಲ, ನಾವು ಮಾಡ್ತಾ ಇರೋ ಸರಿ. ನಮ್ಮ ಇದು ನಮ್ಗೆ ಯಾವ್ದು ಸರಿಯಾಗಿದೆಯೋ, ನಮ್ಮ ದೇಶಕ್ಕೆ ಯಾವ್ದು ಹಿತಾನೋ ಅದನ್ನ ನಾವು ಪರ್ಚು ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಇದೇ ರಾಷ್ಟ್ರಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು, ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕು ಅನ್ನೋಂಥ ಯಾವ ನಿರ್ಬಂಧನೂ ಇಲ್ಲ. ಅಮೆರಿಕ ಜೊತೆಗಂತೂ ಬಹಳ ಬಹಳ ನಾವು ಕೇರ್ಫುಲ್ ಆಗಿ ನಾವು ಡೀಲ್ ಮಾಡ್ತಾ ಇದೀವಿ. ನಾನು ಕಣ್ಣಾರೆ ನೋಡಿದ್ದೇನೆ, ಅದೇ ದೇಶದಲ್ಲಿ ಕಣ್ಣಾರೆ ನೋಡಿದ್ದೇನೆ. ಅಮೆರಿಕ ಆಮೇಲೆ ಇಂಡಿಯಾ ಜೊತೆ ಯಾವ ತರ ವ್ಯವಹಾರ ಇದೆ, ಯಾವ ತರ ಸಂಬಂಧ ಇದೆ, ಆ ಟ್ರಂಪ್ ರಿಯಾಕ್ಷನ್ ಏನು ಅಂತ ಅಮೆರಿಕನ್ಸ್ಗೆ ಒಂದು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಏನೂ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಮಾತನಾಡ್ತಾ ಇದ್ವಿ. ರಾಜೀವ್ ಸರ್, ಇತ್ತೀಚೆಗೆ ಅಮೆರಿಕದಲ್ಲಾದ ಬೆಳವಣಿಗೆಗಳು, ನ್ಯಾಯಾಲಯ ವಾಸ್ ಅ ರೆಸ್ಟ್ರಿಕ್ಷನ್ ಟು ಟ್ರಂಪ್, ಮನಸೋ ಇಚ್ಛೆ ಟಾರಿಫ್ ಗಳನ್ನ ಹಾಕುವ ಸಲುವಾಗಿ. ಈಗ ಅದನ್ನೂ ಮೀರುವ ಪ್ರಯತ್ನವನ್ನ ಟ್ರಂಪ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅನ್ನೋದು, ಇದನ್ನ ಭಾರತ ಯಾವ ರೀತಿ ಗಮನಿಸಬೇಕು? ಯಾಕಂತಂದ್ರೆ ಅಮೆರಿಕದ ಜೊತೆಗಿನ ಟ್ರೇಡ್ ಬಗ್ಗೆ ಈಗ ಆಲ್ರೆಡಿ ಆಂತರಿಕವಾಗಿ ಒಂದಷ್ಟು ಸಂಘರ್ಷ, ಹೋರಾಟಗಳು, ಪ್ರತಿಭಟನೆಗಳು ಕೂಡ ಇದೆ. ಸೊ ನಿಮ್ಮ ಅಬ್ಸರ್ವೇಷನ್ ಈ ಬಗ್ಗೆ ನೋಡಿ. ರಾಜೀವ್ ಸರ್ ಆದ್ಮೇಲೆ ನೀವು ಆಡ್ ಮಾಡಬಹುದು. ರಾಜೀವ್ ಸರ್, ತಾವು ಹೇಳಂಗಿದ್ರೆ ಹೇಳಿ. ಕಣ್ಣಾರೆ ನೋಡಿರೋದು ಹೇಳ್ತಾ ಇದ್ದೀನಿ. ಅಮೆರಿಕನಲ್ಲಿ ಇದನ್ನ ಪ್ರೆಸಿಡೆಂಟ್ ಟ್ರಂಪ್ ಅವ್ರ ಏನೇನು ಪಾಲಿಸಿ ಇದೆ ಅದನ್ನೆಲ್ಲ ಅಪೋಸ್ ಮಾಡಿರೋದು ಯಾರು? ಅಪೋಸ್ ಮಾಡಿರೋದು ಬ್ಲೂ ಸ್ಟೇಟ್ಸ್ ಇನ್ ಅಮೆರಿಕ.
ಯಾರು ಎಲ್ಲೆಲ್ಲಿ ಡೆಮೊಕ್ರೆಟಿಕ್ ಇದನ್ನ ಕ್ಯಾಂಡಿಡೇಟ್ಸ್ ಗೆದ್ದಿದ್ದಾರೆ ಅಲ್ಲಿಂದ ಕೇಸಸ್ ಫೈಲ್ ಮಾಡ್ತಾರೆ, ಅಲ್ಲಿಂದ ಗಲಾಟೆ ಶುರುವಾಗಿದೆ. ರೆಡ್ ಸ್ಟೇಟ್ಸು, ಒಂದು ಟ್ರಂಪ್ ಸ್ಟೇಟ್ಸು, ಅಲ್ಲಿ ಏನೂ ಗಲಾಟೆ ಇಲ್ಲ. ಆದರೆ ಇವತ್ತು ನಮ್ಮ ದೇಶದ ಹುಡುಗರು, ನಮ್ಮ ದೇಶದ ಇದನ್ನ ಟೆಕ್ಕೀಸ್ ಅಂತಾರಲ್ಲ, ಟೆಕ್ಕೀಸ್ ಇರ್ಬೋದು ಅಥವಾ ನಮ್ಮ ದೇಶದ ಲೀಗಲ್ ಇಮಿಗ್ರೆಂಟ್ಸ್ ಇರೋದೆಲ್ಲ ಬ್ಲೂ ಸ್ಟೇಟ್ಸ್ ಅಲ್ಲಿ. ಸೊ ಅದರಿಂದ ಈಗ ಕೆಲವು ವಿಷಯಗಳಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಅದನ್ನ ಒಂದು ನಿರ್ಣಯ ತಗೋಬಹುದು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಇಲ್ಲಿ ತನಕ ಇವನ ಕ್ಯಾಂಡಿಡೇಟ್ಸ್ ಇದ್ರು, ಅದರಲ್ಲಿ ಒಬ್ಬ ಲೇಡಿ ಶಿ ಹ್ಯಾಸ್ ರಿಸೈನ್ಡ್ ಆಲ್ಸೋ. ಆದರೆ ಅವನು ಮಾಡಿದ್ದ ಪಾಲಿಸಿಗೆ ಅಮೆರಿಕನ್ ಸಿಸ್ಟಮ್ ಏನು ಅಂದ್ರೆ, ಅವನು ಮಾಡಿರೋ ಪಾಲಿಸಿಯನ್ನ ಕಾಂಗ್ರೆಸ್ ಅಪ್ರೂವ್ ಮಾಡಬೇಕು. ಯಾಕಂದ್ರೆ ಎವ್ರಿಥಿಂಗ್ ಇವೆಂಚುಲಿ ಇದು ಕಮ್ಸ್ ಡೌನ್ ಟು ಫಂಡಿಂಗ್. ಸೊ ಆ ಫಂಡಿಂಗು ಕಾಂಗ್ರೆಷನಲ್ ಫಂಡಿಂಗೇ ಆಗ್ಬೇಕು. ಆದರೆ ಅವನಿಗೆ ಇವತ್ತು ಇದ್ರೊಳಗೆ ಕಾಂಗ್ರೆಸ್ ಅಲ್ಲಿ ಅವನ ಸೆನೆಟರ್ಸ್, ಕಾಂಗ್ರೆಸ್ ಬಂದು ಸೆನೆಟರ್ಸ್ ಮ್ಯಾಕ್ಸಿಮಮ್ ಇದ್ದಾರೆ ಅವನಿಗೆ. ಆದರೆ ಅವನು ಮಾಡಿದ್ದ ಪಾಲಿಸಿಯಿಂದ ಏನಾಗ್ತಾ ಇದೆ, ಅವನದು ರೇಟಿಂಗ್ ಕಮ್ಮಿ ಆಗ್ತಾ ಇದೆ. ಯಾಕೆಂದ್ರೆ ಅವನ ಮೇಲೆ ಈಗ 4 ಕೇಸಸ್ ಇವತ್ತು ಆಸ್ ಆನ್ ಟುಡೇ ನಡೀತಾ ಇದೆ ಅವನ ಪಾಲಿಸೀಸ್ ಮೇಲೆ. ವೆದರ್ ಇದನ್ನ ಇಮಿಗ್ರೇಷನ್ ಪಾಲಿಸಿ ಇರ್ಬೋದು, ಅಥವಾ ಟ್ಯಾರಿಫ್ ಪಾಲಿಸಿ ಇರ್ಬೋದು, ಅಥವಾ ಗ್ರೀನ್ಲ್ಯಾಂಡ್ ಪನಾಮ ಪಾಲಿಸಿ ಇರ್ಬೋದು, ಅದ್ರ ಮೇಲೆ ನಡೀತಾ ಇದೆ. ಆದರೆ ಅವನು ಎಲ್ಲ ಇದರೊಳಗೆ ಈ ಲಾ ಸೂಟ್ಸ್ ಅಲ್ಲಿ ಅವನಿಗೆ ಸೋಲ್ಬಹುದು ಅವನು ಅಂತ ಹೇಳಕ್ಕಾಗಲ್ಲ. ಅದರಿಂದ ನಮಗೆ ಏನಾದ್ರು ತೊಂದರೆ ಆಗುವಂತಹ ಸಾಧ್ಯತೆಗಳಿದೆಯಾ? ಖಂಡಿತ ಇಲ್ಲ. ಅದು ಅಮೆರಿಕ ಅನ್ನೋರಿಗೆ ವಿಪರೀತ ತೊಂದರೆ. ಅವನು ಪಾಲಿಸಿಯಿಂದ ಅವ್ರಿಗೆ ತೊಂದರೆ ಆಗಿದೆ. ಇವತ್ತು ಅವನು ಏನೇನು ಮಾಡಿದಾನೆ, ಇದರೊಳಗೆ 2 ತಿಂಗಳು ಏನು ಯುದ್ಧ ಆಗಿದೆ, ಅದರಿಂದ ಒಂಥರ ತತ್ತರಿಸಿ ಹೋಗಿದ್ದಾರೆ ಅಲ್ಲಿ ಜನ ಎಲ್ಲ. ಅವ್ರಿಗೆ ಜೀವನ ಕಷ್ಟ ಆಗಿದೆ. ಎಂಥ ಸಿಚುವೇಶನ್ ಅವರಿಗೆ ಅಂದ್ರೆ, ಎಲ್ಲಿ ವೆಟರನ್ಸ್ ಇದ್ದಾರೆ, ನಮಗಿವತ್ತು ನಮ್ಮನ್ನು ನೋಡ್ಕೊಳ್ಳೋರು ಇದ್ದಾರೆ ಈ ದೇಶದಲ್ಲಿ, ವೆಟರನ್ಸ್ ನೋಡ್ಕೊಳ್ಳೋರು ಇದ್ದಾರೆ. ಅಲ್ಲಿ ವೆಟರನ್ಸ್ ನೋಡ್ಕೊಳ್ಳೋರು ಇಲ್ಲ, ಅವರೆಲ್ಲ ಬೇರೆ ಮೇಲೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ತರ ಹೆಲ್ತ್ ಕೇರ್ ಇರೋಲ್ಲ, ಯಾವ ತರ ಊಟ ಇಲ್ಲ, ತಿಂಡಿ ಇಲ್ಲ, ಈ ತರ ಇದೆ. ಸೊ ಅವ್ರಿಗೆ ಅವ್ರ ದೇಶದಲ್ಲಿ ಟ್ರಂಪ್ ಅವ್ನು ಮಾಡಿದ ಪಾಲಿಸಿಗಳು ಸರಿಯಾ ತಪ್ಪು. ಆದ್ರೆ ಅವನು ಎಲ್ಲಾ ಲಾ ಸೂಟ್ಸ್ ಗೆಲ್ತಾನ ಅದ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವೆಲ್ಲ ಇದ್ರಲ್ಲಿ ಮಿಡ್ ಟರ್ಮ್ ನವೆಂಬರ್ ನಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಅವನಿಗೆ 30% ಅವ್ನ ರೇಟಿಂಗ್ ಇದೆ ಇವತ್ತು ಅವನಿಗೆ ಅಮೆರಿಕಾನಲ್ಲಿ. ಸೊ ಅವನ ಪಾಲಿಸಿಗಳು ಯಾವ ತರ ಇದನ್ನ ಅಮೆರಿಕ ಇದರಲ್ಲಿ ಪ್ರಜೆಗಳಿಗೆ ಎಫೆಕ್ಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆದರೆ ನಮಗೆ ಅದರಿಂದ ಏನಾದ್ರು ತೊಂದರೆ ಆಗೋದು ಸಾಧ್ಯವೇ? ಸರ್